ಇನ್ನು ರಾಜ್ಯದಲ್ಲಿ ಮತ್ತೆ ಕೊರೋನಾ ಮಹಾಮಾರಿಯ ಭೀತಿ. ಮೈಸೂರಲ್ಲಿ ಕೊರೋನಾ ಹರಡದಂತೆ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಸಿಎಂ ಮಾಸ್ಕ್ ಧರಿಸಿಕೊಂಡು ಮಾದರಿಯಾಗಿದ್ದಾರೆ ಅಂತ ಆರೋಗ್ಯಾಧಿಕಾರಿ ಡಾಕ್ಟರ್ ಪಿಸಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಮೈಸೂರಿನಲ್ಲೂ ಕೂಡ ಕೊರೋನಾ ಹರಡದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಅದರಲ್ಲೂ ನಿನ್ನೆ ಜನತಾ ದರ್ಶನ ಕಾರ್ಯಕ್ರಮ ಇತ್ತು. ಸೊ ಅದರಲ್ಲಿ ಸ್ವತಃ ಸಿಎಂ ಮಾಸ್ಕ್ ಧರಿಸಿಕೊಂಡು ಜನರ ಅಹವಾಲನ್ನು ಸ್ವೀಕರಿಸಿದರು. ಈ ಬಗ್ಗೆ ಆರೋಗ್ಯಾಧಿಕಾರಿ ಡಾಕ್ಟರ್ ಪಿಸಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಅವರೇ ಮಾದರಿ ಆದರೂ ಜನರು ಅವರಂತೆ ಸುರಕ್ಷತೆ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದರು. ಪ್ರಕರಣಗಳ ನಾವು ದಾಖಲು ಮಾಡಿದ್ದೀವಿ. ಅದರಲ್ಲಿ ಎರಡು ಪ್ರಕರಣಗಳು 60 ವರ್ಷಕ್ಕೆ ಮೇಲ್ಪಟ್ಟಿರತಕ್ಕಂಥದ್ದು KR ನಗರ ತಾಲೂಕಿನಿಂದ ರಿಪೋರ್ಟ್ ಆಗಿರ್ತದೆ. ಇನ್ನೊಂದು ಕೇಸು 24 ಇಯರ್ಸ್ ಏಜ್, ಅದು ಎಚ್ ಡಿ ಕೋಟೆ ತಾಲೂಕಿಂದ ರಿಪೋರ್ಟ್ ಆಗಿರ್ತದೆ. ಅದರಲ್ಲಿ ಪ್ರತ್ಯೇಕವಾಗಿ ನಾವು ಆ 3 ಕೇಸಸ್ಸನ್ನು ಸಹ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಕೇಸ್ ಪಾಸಿಟಿವ್ ಬಂದರೆ ಅವರ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇರ್ಬೋದು ಮತ್ತು ಡಿಜಿಟಲ್ ಕಾಂಟ್ಯಾಕ್ಟ್ಸ್ ಇರ್ಬೋದು, ಅವರಲ್ಲೂ ಪಾಸಿಟಿವ್ ಬಂದಿದೆಯಾ ಅನ್ನತಕ್ಕಂಥ ಆತಂಕ ಮನೆ ಮಾಡತಕ್ಕಂಥದ್ದು ಸಹಜ. ಇಂದಿನ ಎಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ನೋಡಿಕೊಳ್ಳಲಾಗಿ ಈ ನಿಟ್ಟಿನಲ್ಲಿ ಆ 3 ಕೇಸಸನ್ನು ನಮ್ಮ ಇಲಾಖೆ ವತಿಯಿಂದ ಸಂಬಂಧಿಸಿದ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು, THO ಅವರು ಮತ್ತು PHCOs ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸುಮಾರು 3 ಪ್ರಕರಣ